ರೆವಿನ್ಯೂ ಅಧಿಕಾರಿಗಳು 10 ಲಕ್ಷ ಹಣ ಕೊಟ್ಟು ವಂಶವೃಕ್ಷದಲ್ಲಿ ಹೆಸರನ್ನ ಬಿಟ್ಟು 5 ಕೋಟಿ ಬೆಲೆ ಬಾಳುವ ಜಮೀನನ್ನ ಬಿಲ್ಡರ್ಸ್ಗಳ ಜೊತೆ ಅಗ್ರಿಮೆಂಟ್ ಹಾಕಿ ತಮ್ಮನಿಗೆ ಉಂಡೆನಾಮ ಇಟ್ಟ ಖತರ್ನಾಕ್ ಮಹದೇವಪ್ಪ ಹೇಮಾವತಿ ಎಫ್ಐಆರ್ ನಂತರ ಊರು ಬಿಟ್ಟರೆ. ಆನೇಕಲ್ ತಾಲೂಕಿನ ಹಾರಗದ್ದೆ ನೋಸನೂರು ಗ್ರಾಮದಲ್ಲಿ ನಕಲಿ ವಂಶವೃಕ್ಷ ಜಮೀನು ಮಾರಾಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಮಾವತಿ ಮತ್ತು ಹೇಮಾವತಿ ಗಂಡ ಮಾದೇವಪ್ಪ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೌದು, ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹಾರಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೋಸೆನೂರು ಗ್ರಾಮದ ಮಹೇಶ್ ತಂದೆ ಸಿದ್ದಲಿಂಗಪ್ಪ ಅವರಿಗೆ 4 ಜನ ಮಕ್ಕಳು. ಪುಷ್ಪ 63 ವರ್ಷ, 2ನೇ ಮಗಳು ಹೇಮಾವತಿ, 3ನೇ ಮಗ ಮಹೇಶ್ ಹಾಗೂ 4ನೇ ಮಗಳು ಮಂಜುಳಾ ಮಕ್ಕಳಿದ್ದು ಪಿತ್ರಾರ್ಜಿತ ಆಸ್ತಿ ಇದಾಗಿದ್ದು ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಈ ನಡುವೆ ಅಕ್ಕ ಹೇಮಾವತಿ ಮತ್ತು ಭಾವ ಮಹದೇವಪ್ಪ ಹಾಗೂ ಬಿಲ್ಡರ್ಸ್ ಮತ್ತು ರೆವಿನ್ಯೂ ಅಧಿಕಾರಿಗಳು ಸೇರಿಕೊಂಡು ನೋಸೆನೂರು ಗ್ರಾಮದ ಸರ್ವೆ ನಂಬರ್ 91/2ರಲ್ಲಿ 2 ಎಕರೆ 16 ಗುಂಟೆ, ಸರ್ವೆ ನಂಬರ್ 41/2ರಲ್ಲಿ 16 ಗುಂಟೆ, ಸರ್ವೆ ನಂಬರ್ 41/3ರಲ್ಲಿ 3 ಗುಂಟೆ ಜಮೀನನ್ನ ತಮ್ಮ ಮಹೇಶ್ಗೆ ತಿಳಿಯದೆ ಹಾಗೆ ನಕಲಿ ವಂಶವೃಕ್ಷ ಮಾಡಿ ಮುರಳಿ ರೆಡ್ಡಿ ಹಾಗೂ ಅಖಿಲ ರೆಡ್ಡಿ ಎಂಬುವರಿಗೆ ಮಾರಾಟ ಮಾಡಿದ್ದಾರೆ. ಇನ್ನು ಈ ವಿಚಾರ ಮಹೇಶ್ಗೆ ಮನೆ ಕಟ್ಟಲು ಲೋನ್ ಮಾಡಿಸಲು ಹೋಗಿದ್ದ ವೇಳೆ ಘಟನೆ ಬೆಳಕಿಗೆ ಬಂದಿದೆ. ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಗಳಿಗೆ ಹಾಗೂ ಹಾರಗದ್ದೆ ಪಂಚಾಯತಿಗೆ ತಕರಾರು ಅರ್ಜಿಯನ್ನ ನೀಡಲಾಗಿತ್ತು. ಆದ್ರೂ ಕೂಡ ಅಧಿಕಾರಿಗಳು ಹಣದಾಸೆಗೆ ಹೇಮಾವತಿ ಹಾಗೂ ಮಹದೇವಪ್ಪ ಜೊತೆ ಸೇರಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಖಾತೆ ಮಾಡಿಸಿಕೊಟ್ಟಿದ್ದಾರೆ. ಹಾಗಾಗಿ ಅಧಿಕಾರಿಗಳ ವಿರುದ್ಧ ಮತ್ತು ಅಕ್ಕ ಹೇಮಾವತಿ ಹಾಗೂ ಭಾವ ಮಹದೇವಪ್ಪನ ವಿರುದ್ಧ ಜುಗಣಿ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಕೇಸ್ ದಾಖಲು ಮಾಡಿದ್ದಾರೆ. ಸಂಬಂಧ ಜುಗಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿದ್ದು ಇನ್ನು ಪೊಲೀಸರು ಬೆನ್ನತ್ತಲು ಶುರು ಮಾಡಿದ್ದೇ ತಡ ಮನೆಗೆ ಬೀಗ ಹಾಕಿ ಊರು ಬಿಟ್ಟಿದ್ದಾರೆ ಅಂತ ವಂಚನೆಗೆ ಒಳಗಾದ ಮಹೇಶ್ ಹಾಗೂ ಅವರ ದಂಪತಿಗಳು ಮಾಧ್ಯಮದವರ ಜೊತೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಅಧಿಕಾರಿಗಳ ಮೇಲೆ ಲೋಕಾಯುಕ್ತದಲ್ಲಿ ದೂರನ್ನ ನೀಡುವುದಾಗಿ ಹಾಗೂ ಸಿಸಿಬಿಯಲ್ಲಿ ಪ್ರಕರಣ ದಾಖಲು ಮಾಡುವುದಾಗಿ ತಿಳಿಸುತ್ತಾರೆ. ಇನ್ನು ಈ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮಾರಾಟ ಮಾಡಿದ ಆಸ್ತಿಯನ್ನ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡ ರೆಡ್ಡಿಗಳಿಗೂ ತಪ್ಪಿದ್ದಲ್ಲ ಕಂಟಕ. ಕಡಿಮೆ ದುಡ್ಡಿಗೆ ಮೋಸದ ಆಸ್ತಿಯನ್ನ ಪಡೆದ್ರೆ ಕೊನೆಗೆ ಇದೇ ಗತಿ ಎಂಬುದನ್ನ ತಿಳಿದು ಅರಿತು ನಡೆದ್ರೆ ಒಳ್ಳೆಯದು. ಮೂರು ನಂಬರ್ಗಳದ್ದು ಸೇರಿಸಿ ಇದರಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಇದು ವಂಶವೃಕ್ಷ ಸರ್. ನಿಮ್ಗೆ ಹೆಂಗ್ ಗೊತ್ತಾಯ್ತದು ಅದಕ್ಕೆ ಇದು ಮಾರ್ಕೊಂಡ್ಬಿಟ್ಟು? ನಾವು ಬ್ಯಾಂಕ್ನಲ್ಲಿ ಸಾಲ ತಗೊಂಡಾಕ್ ಹೋದಾಗ ಪಾಣಿ ತಗೊಂಬಂದ್ರಿ ಅಂತ ಹೇಳಿದ್ರು. ಪಾಣಿ ತೆಗಿಸಿದಾಗ ಆವಾಗಲೇ ಗೊತ್ತಾಯ್ತು ಸರ್. ಅಂದ್ರೆ ಎಲ್ಲ ಒಟ್ಟು ಕುಟುಂಬದಲ್ಲಿ ವಾಸವಾಗ್ತಿದ್ದು ಕುಟುಂಬದ ಅವೆಲ್ಲ ಸೇಲ್ ಡೀಡ್ಸಾ? ಇದು ಮಾರಾಟ ಮಾಡಿರೋದು ಸರ್. ಇದು ಮಾರಾಟ ಮಾಡಿಬಿಟ್ಟಿದ್ದಾರೆ. 50 ಲಕ್ಷ ದುಡ್ಡು ತಗೊಂಡಿದ್ದಾರೆ. ಯಾರಿಗೆ ಮಾರಾಟ ಮಾಡಿದ್ದಾರೆ? ಮುರಳಿ ರೆಡ್ಡಿ, ಅಂಕಿತ್ ರೆಡ್ಡಿ, ಚೆನ್ಕಯ್ಯ ಅನ್ನೋರ ಹೆಸರಿಂದ ಇದಾಗಿದೆ. ಅಗ್ರಿಮೆಂಟ್ ಆಗಿದೆ ಸರ್. ಅಂದ್ರೆ ನಿಮ್ಗೆ ಗೊತ್ತಿಲ್ದಿರ ಮಾರಾಟ ಮಾಡಿ? ನಮ್ಗೆ ಗೊತ್ತಿಲ್ದಿರ, ಇದು ನಮ್ಮ ಗಮನಕ್ಕೆ ಬಂದಿಲ್ಲ. ಆಮೇಲೆ ಬೇರೆ 3ನೇ ವ್ಯಕ್ತಿಗಳು ಯಾರೋ ಹೇಳಿದಾಗ ನಿಮ್ಮ ಜಮೀನು ಹತ್ರ ಯಾರೋ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆವಾಗ ನಾವು ನಮ್ಮ ಗಮನಕ್ಕೆ ಬಂತು. ಆಗ ಪೇಪರ್ ತೆಗ್ಸಕ್ಕೆ ಹೋದಾಗ ಇದು ಬೆಳಕಿಗೆ ಬಂದಿದೆ ಸರ್. ವಂಶವೃಕ್ಷ ಸರ್. ಇದು ನಮ್ಮ ಯಜಮಾನರು ಬಿಟ್ಬಿಟ್ಟು ಮಾಡಿದ್ದಾರೆ. ನಾವು ವಂಶವೃಕ್ಷ ಮಾಡಿಸ್ಕೊಂಡು ನಮ್ಮ ಯಜಮಾನರು ಇದೆಲ್ಲ ಈಗ ಅವ್ರ ಹೆಸರುಗಳಲ್ಲಿ ಪಾಣಿ ಬರ್ತಿದ್ದಾರೆ ಸರ್. ಹೇಮಾವತಿ ಮಾದೇವಪ್ಪ. ಈ ವಿಲೇಜ್ ಅಕೌಂಟ್ ಆರ್ ಐ ಎಲ್ಲ ಏನು ಅವ್ರ ಗಮನಕ್ಕೆ ತಗೊಂಡು ಅಂದ್ರೆ ಇಲ್ಲಿ ಸ್ಪಾಟ್ ಇನ್ಫೆಕ್ಷನ್ ಮಾಡ್ದಾನೆ ನಮ್ಮ ಗಮನಕ್ಕೆ ಊರಿನಲ್ಲಿ ಯಾರನ್ನ ಕೇಳಿದ್ರು ಸಿದ್ಲಿಂಗಪ್ಪನ ಮಗನಿಲ್ಲ ಅಂತ ಯಾರು ಹೇಳಲ್ಲ. ಇಂಥ ಮೋಸ ಆಗೈತ ಅಂತ ಮಾಡ್ತಾರೆ ಬಿಟ್ರೆ ಮಗನಿಲ್ಲ ಅಂತ ಯಾರನ್ನಾದ್ರೂ ಕೇಳಿದ್ರಿ ಸರ್? ಸಿದ್ಲಿಂಗಪ್ಪನ ಮಗನಿದಾನ ಇಲ್ಲ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ. ನಮ್ಮ ನೊಸೇನೂರು ಸರ್, ಆರ್ಗದೆ ಪಂಚಾಯತಿಗೆ ಸೇರುತ್ತೆ ಈ ಜಮೀನು. ಲೇಟ್ ಸಿದ್ಲಿಂಗ 5 ಮಕ್ಕಳು, 4 ಜನ. ಅದರಲ್ಲಿ ಮಗಳು ಅಳಿಯ ಸೇರಿ ಈ ಆರ್ಗದ್ದೆ ವಿಲೇಜ್ಗೆ ಸೇರಿರೋ ಈ ಜಮೀನು ನಮ್ಮನ್ನು ಬಿಟ್ಟು ವಂಶವೃಕ್ಷ ಪೇಕ್ ಮಾಡಿಬಿಟ್ಟು ನಮ್ಮ ಹೆಸರು ತಪ್ಪೋಗಿದೆ. ಮಾದೇವಪ್ಪ, ಹೇಮಾವತಿ ಇಬ್ಬರು ಸೇರಿ ನಕಲಿ ದಾಖಲಾತಿಗಳು ಸೃಷ್ಟಿ ಮಾಡಿ ಅವ್ರ ಹೆಸರಿಗೆ ಫೋರ್ಜರಿಯಾಗಿ ಮಾಡ್ಕೊಂಡಿದ್ದಾರೆ. ಬಟ್ ಈ ಜಮೀನು ಬಿಟ್ಟರೆ ನಮ್ಗೆ ಬೇರೆ ಯಾವುದೂ ಇಲ್ಲ ಸರ್. ನೀವೇ ನ್ಯಾಯ ದೊರಕಿಸ್ಕೊಡ್ಬೇಕು. ನಮಗೆ ತುಂಬ ಅನ್ಯಾಯ ಆಗೋಗ್ಬಿಟ್ಟಿದೆ ಸರ್. ನಮಗೆ ನ್ಯಾಯ ಬೇಕು. ಅಲ್ಲಿ ಜಿಗಣಿ ಪೊಲೀಸ್ ಸ್ಟೇಷನಲ್ಲಿ ನೆನ್ನೆ ಹೋಗಿ FIR ಬುಕ್ ಮಾಡಿಸಿದ್ದೀವಿ ಸರ್. ಯಾವುದೇ ಕಾರಣಕ್ಕೂ ಇವ್ರನ್ನ ಮಾತ್ರ ಹೊರಗಡೆ ಇರೋಕ್ಕೆ ಬಿಡಬಾರ್ದು. ಇವ್ರಿಗೆ ನ್ಯಾಯ, ಇವ್ರನ್ನ ಪೊಲೀಸ್ ಸ್ಟೇಷನ್ ಇದಕ್ಕೆ ಕಳಿಸ್ಬೇಕು ಸರ್. ಇವ್ರ ಜೊತೆ ಶಾಮೀಲಾಗಿ ಮತ್ತು ಅಧಿಕಾರಿಗಳು ಸಹ ನಮಗೆ ಮೋಸ ಮಾಡಿದ್ದಾರೆ. 10 ಲಕ್ಷ ದುಡ್ಡು ತಗೊಂಡು ಅವ್ರ ಖಾತಾ ಪಾಣಿ ಎಲ್ಲ ಅವ್ರಿಗೆ ಮಾಡಿಕೊಟ್ಬಿಟ್ಟಿದ್ದಾರೆ ಸರ್. ತುಂಬ ಅನ್ಯಾಯ ಆಗಿದೆ.
ನಾನು ಮನೆ ಮಗ ಅನ್ನೋದು ಬಿಟ್ಬಿಟ್ಟು ಸಿದ್ಲಿಂಗಪ್ಪಗೆ ಮಗನೇ ಇಲ್ಲ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ದಾರೆ ಸರ್. ದಯವಿಟ್ಟು ನಮಗೆ ನ್ಯಾಯ ಬೇಕು ಸರ್, ನ್ಯಾಯ ಈಗ ತೋರಿಸ್ಬೇಕು. ಈ ಮಹದೇವಪ್ಪ ಅನ್ನೋರು ಹೇಮಾವತಿ ಅವ್ರು ಯಾರು? ಮಹದೇವಪ್ಪ ಹೇಮಾವತಿ ಬೇರೆ ಯಾರು ಅಲ್ಲ ಸರ್, ಎನ್ ವಿ ಸಿದ್ಲಿಂಗ ಇನ್ನು ಮಗಳು, ಎರಡನೇ ಮಗಳು ಹೇಮಾವತಿ. ಪುಷ್ಪ, ಮಂಜುಳಾ, ಮಹೇಶ್ ಮೂವರನ್ನ ಬಿಟ್ಟು ಇವರಿಬ್ಬರೇ ನಕಲಿದ ಸೃಷ್ಟಿ ಮಾಡಿ ನಮ್ಗೆ ತುಂಬ ಅನ್ಯಾಯ ಮಾಡ್ತಿದ್ದಾರೆ ಸರ್. ಸರ್ವೆ ನಂಬರ್ ಏನಿದು? ಸರ್ವೆ ನಂಬರು 91/2ನಲ್ಲಿ 2 ಎಕರೆ 16 ಗುಂಟೆ ಇದೆ. 41/1ನಲ್ಲಿ 16 ಗುಂಟೆ ಇದೆ. 41/3ನಲ್ಲಿ 3 ಗುಂಟೆ ಇದೆ. ಟೋಟ್ಲಿ ಪೂರಾ ಜಮೀನು ಅವರ ಅವ್ರಿಗೆ ತಗೊಳೋದು ಅಲ್ದಿರ ಇದು ಮಾಡ್ಕೊಂಡು ಮೋಸ ಮಾಡಿದ್ದು ಅಲ್ದಿರ ಜಮೀನು ಮಾರಿಬಿಟ್ಟಿದ್ದಾರೆ ಸರ್. 50 ಲಕ್ಷ ದುಡ್ಡು ತಗೊಂಡಿದ್ದಾರೆ. ಬಟ್ ನಮ್ಗೆ ಯಾವುದೇ ಥರದ್ದು ಇದಾಗ್ತಾ ಇಲ್ಲ. ಕೇಳೋಕೆ ಹೋದರೆ ಬೇರೆ ಯಾರನ್ನ ಕಳಿಸಿ ಇದು ಮಾಡೋಕೆ ಹೋದರೆ ಅವ್ನ ಮಗನೇ ಎಲ್ಲ ನಾವು ಹೆಣ್ಮಕ್ಳು ಇಬ್ಬರೇ ಇರೋದು ಅಂತ ಇದು ಮಾಡ್ತಾ ಇದ್ದಾನೆ, ಫೋರ್ಜರಿ ಮಾಡ್ತಾನೆ. ಬೆದರಿಕೆ ಮಾಡ್ತಾರ? ಬೆದರಿಕೆನೂ ಹಾಕ್ಸ್ತಾನೆ. ನೀನು ಜಾಸ್ತಿ ಜಮೀನು ವಿಷಯದಲ್ಲಿ ಇದು ಮಾಡೋಕೆ ಬಂದರೆ ಮಾಡಿಸ್ಬಿಡ್ತೀನಿ ಅಂತೆಲ್ಲ ಇದು ಮಾಡ್ತಾ ಇದ್ದಾರೆ. ಯಾರು ಹೇಳೋದು ಅದನ್ನ? ಮಹದೇವಪ್ಪ ಹೇಮಾವತಿ ಅವರು ಜಮೀನು ವಿಷಯಕ್ಕೆ ನೀವು ಇದು ಮಾಡೋಕೆ ಬಂದರೆ ನಾವು ಇದು ಮಾಡಿಸ್ಬಿಡ್ತೀವಿ, ಕೊಲೆನೇ ಮಾಡಿಸ್ಬಿಡ್ತೀವಿ. ಸಬ್ ರಿಜಿಸ್ಟ್ರಲ್ಲಿ ಕಂಪ್ಲೇಂಟ್ ಮಾಡಿದ್ದೀರಾ? ನಾವು ಸಬ್ ರಿಜಿಸ್ಟ್ರಲ್ಲಿ ಕೊಟ್ಟಿದ್ದೀವಿ, ಇಲ್ಲಿ ಆರ್ಗದ್ದೆ ಪಂಚಾಯತಿಗೂ ಕೊಟ್ಟಿದ್ದೀವಿ. ಅರ್ಜಿಗಳು ಕೊಟ್ಟರು ಸಹ ಅರ್ಜಿಗಳನ್ನ ಲೆಕ್ಕ ಹಿಡ್ದಾನೆ ಅಧಿಕಾರಿಗಳ ಜೊತೆ ಶಾಮೀಲಾಗಿ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಂಡ್ಬಿಟ್ಟಿದ್ದೇನೆ ಫೋರ್ಜರಿಯಾಗಿ. ಅಧಿಕಾರಿಗಳು ಎಡವಟ್ಟಿಂದನೇ ಇಲ್ಲ ಅವರು ಮಾಡಿದ್ದಾರೆ ಸರ್. ಅವರು ಸಹ ದುಡ್ಡು ಸಾಕೊಂಡು ಅವ್ರ ಜೊತೆ ಶಾಮೀಲಾಗಿದ್ದಾರೆ. ನಿಮ್ಮ ಹತ್ರ ಏನು ರೆಕಾರ್ಡ್ ಇದೆ ತಗೊಂಬನ್ನಿ ನೋಡೋಣ ಹಾಗೆ ಹೀಗೆ ಅಂತ ಅವರು ಸಹ ಬೆದರಿಕೆ ಹಾಕ್ತಾರೆ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಅಂತ ಸರ್. ಸಿದ್ಲಿಂಗಪ್ಪ ಮಗ ಮೂರನೇ ವ್ಯಕ್ತಿ. ಪುಷ್ಪ ದೊಡ್ಡವರು, ಎರಡನೇ ಮಗಳು ಹೇಮಾವತಿ, ಮಹದೇವಪ್ಪ ಈ ಥರ ಮಾಡಿರೋದು. ದಯವಿಟ್ಟು ನಮ್ಗೆ ನ್ಯಾಯ ತೋರಿಸ್ಕೊಡ್ಬೇಕು ಸರ್. ಮಹೇಶ್ ಅವ್ರ ಹೆಂಡ್ತಿ ನಾನು. ಆರ್ಗದ್ದೆ ಗ್ರಾಮ ಪಂಚಾಯತಿಗೆ ಬರೋದು ನಿಸನೂರಿದು. ನಮ್ಮ ಯಜಮಾನರು ಕೂಡ ಹುಡ್ದ ಅಕ್ಕ ಭಾವನೆ ಈ ಥರ ಜಮೀನು ಮೋಸ ಮಾಡಿಬಿಟ್ಟಿದ್ದಾರೆ ಸರ್. 2 ಎಕರೆ 16 ಗುಂಟೆನಲ್ಲಿ ಮಾರಾಟನೂ ಮಾಡಿಬಿಟ್ಟಿದ್ದಾರೆ ಸರ್. ನಮ್ಮ ಯಜಮಾನರು ವಂಶದಿಂದನೇ ಕಿತ್ತಾಕ್ಬಿಟ್ಟು ಹುಟ್ಟೇ ಇಲ್ಲ, ಸಿದ್ಲಿಂಗಪ್ಪನ ಗಂಡು ಮಗನೇ ಇಲ್ಲ ಅಂತ ಸೃಷ್ಟಿ ಮಾಡಿದೆ ಸರ್. ದಾಖಲಾತಿಗಳೆಲ್ಲ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಜಗನಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆರ್ಗದ್ದೆ ಗ್ರಾಮ ಪಂಚಾಯತಿನೆಲ್ಲ. ವರದಿ ಆನಂದ್ ಕುಮಾರ್, K99 ಕನ್ನಡ ನ್ಯೂಸ್ ಚಾನಲ್, ಆನೇಕಲ್.